ನಮಃ ಶಿವಾಯ. ನಾನಿವಾಗಿರೋದು ಸಾಗರದಲ್ಲಿ. ಸಾಗರದ ಇಕ್ಕೇರಿಯಲ್ಲಿ ಇರುವಂತಹ ಕೆರೆ ಇದು, ಅಘೋರೇಶ್ವರ ದೇವಸ್ಥಾನದ ಹತ್ರ. ಇಲ್ಲಿ ಕಮಲ ಪುಷ್ಪಗಳನ್ನು ನೋಡಿ ನನಗೆ ತುಂಬ ಆಸೆಯಾಗಿದೆ, ಕೆರೆಗೆ ಇಳಿದು ಕೊಯ್ಕೊಂಡು ಬರಬೇಕು ಅಂತ. ಸರಿನಾ? ನೋಡೋಣ. ಸ್ವಲ್ಪ ಭಯ ಏನಿಲ್ಲ, ಅಲ್ಲಿ ಹುಗಿಯತ್ತೆ, ಅರ್ಲಲ್ವಾ, ಹುಗಿಯತ್ತೆ ಸ್ವಲ್ಪ. ಓಂ ಅಘೋರೇಶ್ವರಾಯ ನಮಃ. ಅಘೋರೇಶ್ವರಾಯ ನಮಃ. ಅಘೋರೇಶ್ವರಾಯ ನಮಃ. ಅಘೋರೇಶ್ವರಾಯ. ನೋಡಿ, ಅಲ್ಲೊಂದಿಷ್ಟಿದೆ. ಇದಷ್ಟು ಕಮಲ ಪುಷ್ಪಗಳನ್ನು ಕೊಯ್ದು ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ಅಘೋರೇಶ್ವರಿ, ಅಖಿಲಾಂಡೇಶ್ವರಿ, ನೋಡಿ, ಶ್ರೀ ಅಖಿಲಾಂಡೇಶ್ವರಿಯರಿಗೆ ಎಷ್ಟು ನಾನು ಕಮಲ ಪುಷ್ಪಗಳನ್ನು ಕೊಯ್ದುಕೊಂಡಿದ್ದೇನೆ ಅಂತ ನೋಡಿ ಇಲ್ಲಿ. ಹರಿದಾ? ನೋಡಿ, ಈ ಹೂವು ಅಖಿಲಾಂಡೇಶ್ವರಿಗೆ ತುಂಬ ಇಷ್ಟ. ಇದು ಅಘೋರೇಶ್ವರ ದೇವಸ್ಥಾನದ ಒಂದು ಕೆರೆ, ಇದು ಇಕ್ಕೇರಿಯಲ್ಲಿ. ನೀವು ಬಂದರೆ ಈ ಕೆರೆಯಲ್ಲಿ ಬೇಕಾದಷ್ಟು ಇದೆ ಕಮಲ ಪುಷ್ಪ. ಈ ಕಮಲ ಪುಷ್ಪವನ್ನು ತಗೊಂಡೋಗಿ ಅಖಿಲಾಂಡೇಶ್ವರಿಗೆ ಅರ್ಪಣೆ ಮಾಡಿ ಒಂದು ನಮಸ್ಕಾರ ಮಾಡಿ ಹೋಗಿ. ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗ್ತವೆ ವೀಕ್ಷಕರು, ಆಯಿತಾ? ಇದು ಎಷ್ಟು ದೊಡ್ಡ ಕೆರೆ ಅಂದರೆ ಇದು ತುಂಬ ವಿಶಾಲವಾದ ಕೆರೆ. ಈ ವಿಶಾಲವಾದ ಕೆರೆಯಲ್ಲಿ
ಈ ರೀತಿಯ ಕಮಲ ಪುಷ್ಪಗಳು ದಿನಕ್ಕೆ ಸಾವಿರ ಸಿಗುತ್ತದೆ. ನಾನು ಒಂದು 30ರಿಂದ 40 ಕೊಯ್ದಿದ್ದೇನೆ ಕಮಲ ಪುಷ್ಪಗಳನ್ನು. ಈಗ ಸ್ನಾನ ಆಯಿತು, ಸರಿನಾ? ಈಗ ಹೋಗಿ ಅಮ್ಮನಿಗೆ ಅರ್ಪಣೆ ಮಾಡಿ ಅಘೋರೇಶ್ವರಿಗೆ ಒಂದು ಕಾಲ ನಿಂತು ತಪಸ್ಸಾಚರಣೆ ಮಾಡಿ ಆಶೀರ್ವಾದ ತಗೊಂಡು ಮುಂದಿನ ದೇವಸ್ಥಾನಕ್ಕೆ ನಾನು ಪುಷ್ಪಕ ವಿಮಾನದ ಮೇಲೆ ಹೋಗಬೇಕೀಗ, ಸರಿನಾ? ಓಂ ಅಘೋರೇಶ್ವರಾಯ ನಮಃ. ನಮಃ ಶಿವಾಯ.